ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಬರ್ತೇಜ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆರ್ಮಿಗೆ ಸಂಬಂಧಪಟ್ಟಿರುವ ಹಾಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ 11ನೇ ಭಾಗವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾರು ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ವಶನ್ಸ್ಗಳು ಯಾವ ರೀತಿ ಇದಾವೆ ಅಂತ ನೋಡೋಣ ಬನ್ರಿ. ಹಾಗಿದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಫಸ್ಟ್ ಕ್ವಶನ್, ಒಂದು ಸಂಗೀತ ಶಾಲೆಯಲ್ಲಿ 70% ವಿದ್ಯಾರ್ಥಿಗಳು ಹುಡುಗರು ಏನದಾರ. ಒಂದು ಸಂಗೀತ ಶಾಲೆ ಐತಿ, ಅದರೊಳಗೆ 70% ಹುಡುಗರದಾರಂತ ಮತ್ತು 255 ಜನ ಹುಡುಗಿಯರು ಇದ್ದಾರೆ. ಹಾಗಾದರೆ ಒಟ್ಟು ಹುಡುಗರ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದಾರೆ. ಒಟ್ಟು ಹುಡುಗರ ಸಂಖ್ಯೆಯನ್ನು ಕಂಡುಹಿಡಿರಿ ಅಂತ ಕ್ವಶನ್ ಕೇಳಿದಾರೆ. ಈಗ ನೋಡ್ರಿ, ಟೋಟಲ್ ಒಂದು ಸ್ಕೂಲ್ 8% ಹುಡುಗರು ಇರ್ತಾರೆ, 100% ಇರ್ತಾರೆ. 100% ಒಳಗೆ ಹುಡುಗರು ಎಷ್ಟು ಅದಾರಂತ್ರಿ? ಹುಡುಗರ 70% ಹುಡುಗರು ಅದಾರಂತ. ಹುಡುಗರು 70% ಅದಾರು. 100 70% ಹುಡುಗರು ಇದ್ರೆ ಇನ್ನು ಎಷ್ಟು ಉಳಿದ್ರಿ? 30% ಉಳಿತು. ಆ 30% ಯಾರು ಇರ್ತಾರ್ರಿ? ಹುಡುಗಿರು ಇರ್ತಾರೆ. 100 70% ಹುಡುಗರು, 30% ಹುಡುಗಿರು ಅದಾರ. ಹಾಗಿದ್ರೆ ನಮ್ಗೆ ಕೊಟ್ಬಿಟ್ಟಾರ ಅವ್ರು ಹುಡುಗಿರು ಎಷ್ಟು ಜನ ಅದಾರ ಅಂತ. ಹಾಗಿದ್ರೆ 30% ಹುಡುಗಿರು ಅಂತಂದ್ರೆ ಈ 30% ವ್ಯಾಲ್ಯೂ ಏನ್ರಿ? 215 ಅಂತ ಕೊಟ್ಬಿಟ್ಟಾರ ಅವರು. 255 ಅಂತ ಕೊಟ್ಬಿಟ್ಟಾರ. 30% ವ್ಯಾಲ್ಯೂ ಏನ 215 ಅಂದ್ರೆ ನಮ್ಗೆ ಏನು ಕೇಳ್ತಾರಲ್ಲ? ಹುಡುಗರ ಸಂಖ್ಯೆ ಕೇಳ್ತಾರೆ. ಹುಡುಗರ ಸಂಖ್ಯೆ ಕೇಳ್ತಾರೆ ಅಂದ್ರೆ ಹುಡುಗರ ಪರ್ಸೆಂಟೇಜ್ ಎಷ್ಟು ಐತ್ರಿ? ಇಲ್ಲಿ 70% ಐತಿ. 70% ಅಂತಂದ್ರೆ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್. ಈ ನೋಡ್ರಿ, 30 ಕೆಳಗೆ ಬರ್ತೈತಿ. ಈಗ 70 × 215 ಮ್ಯಾಗ ಬರ್ತೈತಿ 255. 70 × 255 ಮ್ಯಾಗ ಬರ್ತಾವ. ಈ ನೋಡ್ರಿ, ಫರ್ದರ್ ಸಿಂಪ್ಲಿಫಿಕೇಶನ್. 0 0 ಕ್ಯಾನ್ಸಲ್. 3 1 3, 3 3 8 24. ಎಷ್ಟು ಉಳಿತಾ? 1 ಉಳಿತಾ. 3 5 15. ಓಕೆ. 85 × 7 ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ರಿ? 85 × 7 ಮಾಡಿದ್ರೆ 7 5 35, 7 8 7 5 35, 7 6 4 7 4 9, 7 8 56, 56 + 3 59. ಎಷ್ಟಾಗ್ತದೆ ರೀ? ಹಾಗಿದ್ರೆ ಹುಡುಗರ ಸಂಖ್ಯೆ 595 ಆಗ್ತದೆ. ಸರಿಯಾದ ಉತ್ತರ 595 ಹುಡುಗರ ಸಂಖ್ಯೆ. 70% ಹುಡುಗರು ಅಂದ್ರೆ 595. ಓಕೆ. ಹಾಗಿದ್ರೆ ಸರಿಯಾದ ಉತ್ತರ ಬಿ ಆಪ್ಷನ್ ಇಸ್ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 4 + -2 ಬ್ರಾಕೆಟ್ ಕಂಪ್ಲೀಟ್ ಇದರ ಮೌಲ್ಯವನ್ನು ಕಂಡುಹಿಡಿರಿ ಅಂತ ಕ್ವಶನ್ ಐತಿ. ಮೌಲ್ಯ ಎಷ್ಟು ಅಂತ ಕೇಳಿದಾರ. ಈಗ ನೋಡ್ರಿ, 4 + -2 ಬ್ರಾಕೆಟ್ ಕಂಪ್ಲೀಟ್ ಈ ರೀತಿ ಐತಿ. ಈಗ ನೋಡ್ರಿ, ಬ್ರಾಕೆಟ್ ತೆಗೆದ್ಬಿಟ್ರೆ ಏನು ಉಳಿತದೆ? ಇಲ್ಲಿ 4 ಪ್ಲಸ್ ಈ ಬ್ರಾಕೆಟ್ ಹಿಂದೆ ಏನು ಇಲ್ಲ ಅಂದ್ರೆ ಇಟ್ಟಿರ್ತೈತಿ, ಮೈನಸ್ ಆಸ್ ಇಟ್ ಇಸ್ 2. ನೋಡ್ರಿ, ಪ್ಲಸ್ ಇಂಟು ಪ್ಲಸ್ ಏನಾಗ್ತದೆ ರೀ? ಪ್ಲಸ್ ಆಗ್ತದೆ. ಪ್ಲಸ್ ಇಂಟು ಮೈನಸ್ ಏನಾಗ್ತದೆ? ಮೈನಸ್ ಆಗ್ತದೆ. ಹಾಗಿದ್ರೆ 4 - 2 ಅಂತಂದ್ರೆ ಆನ್ಸರ್ ಏನಾಗ್ತದೆ ರೀ? 2 ಆಗ್ತದೆ. ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಆಗ್ತದೆ. ಪ್ಲಸ್ ಇಂಟು ಪ್ಲಸ್ ಅಂದ್ರೆ ಪ್ಲಸ್ ಆಗ್ತದೆ. ಮೈನಸ್ ಇಂಟು ಮೈನಸ್ ಅಂದ್ರೂ ಪ್ಲಸ್ ಆಗ್ತದೆ. ಮೈನಸ್ ಇಂಟು ಪ್ಲಸ್ ಇದ್ರೂ ಮೈನಸ್ ಆಗ್ತದೆ. ಹಾಗಿದ್ರೆ ಇಲ್ಲಿ ಏನೈತಿ? ಪ್ಲಸ್ ಇಂಟು ಮೈನಸ್ ಐತಿ, ಮೈನಸ್ ಆಗ್ತದೆ. 4 2 ಕಳೆದ್ರೆ ಎಷ್ಟು ರೀ? 2 ಉಳಿತಿದ್ರೆ. ಹಾಗಿದ್ರೆ ಆನ್ಸರ್ ಏನ್ರಿ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸರಿಯಾದ ಉತ್ತರ 2 ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ತ್ರಿಕೋನದ 2 ಕೋನಗಳು 30 ಡಿಗ್ರಿ ಮತ್ತು 105 ಡಿಗ್ರಿ ಆಗಿದ್ದರೆ 3ನೇ ಕೋನ ಎಷ್ಟು ಅಂತ ಕ್ವಶನ್ ಐತಿ. ಈಗ ನೋಡ್ರಿ, ಒಂದು ತ್ರಿಕೋನ ಯಾವ ರೀತಿ ಇರ್ತೈತಿ? ಟ್ರಯಾಂಗಲ್ ಈ ರೀತಿ ಇರ್ತೈತಿ. ಟ್ರಯಾಂಗಲ್ ಈ ರೀತಿ ಇರ್ತೈತಿ. ಟ್ರಯಾಂಗಲ್ ಈ ರೀತಿ ಇರ್ತೈತಿ. ಈ ಕೋನಗಳ ಮೊತ್ತ ಎಷ್ಟು ಇರ್ತೈತಿ ರೀ? ಟೋಟಲ್ 180 ಡಿಗ್ರಿ ಇರ್ತೈತಿ. ಟೋಟಲ್ 180 ಡಿಗ್ರಿ ಇರ್ತೈತಿ. ಹಾಗಿದ್ರೆ ನಮ್ಗೆ ಏನು ಕೊಟ್ಟಾರ? ಈಗ 1 ಕೊಟ್ಟಾರ. ಒಂದು ಕೋನ ಎಷ್ಟೈತಿ ಅಂತ? 30 ಡಿಗ್ರಿ. ಇನ್ನೊಂದು ಕೋನ ಎಷ್ಟೈತಿ ಅಂತ? 105 ಡಿಗ್ರಿ. ಹಾಗಿದ್ರೆ 3ನೇ ಕೋನ ಎಷ್ಟೈತಿ ಕೇಳ್ತಾರೆ. ಈ 3ನೇ ಕೋನ ಇದು ಎಷ್ಟೈತಿ ಅಂತ ಕೇಳ್ತಾರೆ. ಟೋಟಲ್ 180 ಡಿಗ್ರಿ ಇರ್ತೈತಿ ಅಂದ್ರೆ ಅದ್ರಾಗ ಇವನ್ 2 ಮೈನಸ್ ಮಾಡ್ರಿ, ಇವೆರಡು ಪ್ಲಸ್ ಮಾಡ್ರಿ. ಇಲ್ಲಿಗ 105 ಮತ್ತು 30 ಇದನ್ನೆರಡು ಪ್ಲಸ್ ಮಾಡ್ರಿ, ಎಷ್ಟಾಗುತ್ತೆ ನೋಡ್ರಿ?
ಇದು 135 ಇತ್ತು. ಟೋಟಲ್ ಇದು 135 ಡಿಗ್ರಿ ಆಯಿತು. ಹಾಗಿದ್ರೆ ಇವು ಎರಡನ್ನು ಇದರ ಮೈನಸ್ ಮಾಡಿ ಏನಾಗ್ತದೆ ರೀ, ನಮಗೆ ಮೂರನೇ ಕೋನ ಸಿಗ್ತದೆ. 180ರಾಗ 135 ಕಳೆದ್ರೆ ಎಷ್ಟು ಉಳಿತದೆ ನೋಡ್ರಿ. 10ರಾಗ 5 ಕಳೆದ್ರೆ 5 ಉಳಿತು, 8ರಾಗ 4 ಕಳೆದ್ರೆ 4 ಉಳಿತು, 1ರ 1 ಕಳೆದ್ರೆ 0. ಹಾಗಿದ್ರೆ ಮೂರನೇ ಕೋನ ಎಷ್ಟು ಇರ್ತೈತಿ ರೀ, 45 ಡಿಗ್ರಿ ಆಗಿರ್ತದೆ. ಮೂರನೇ ಕೋನ ಎಷ್ಟು ಆಗಿರ್ತದೆ ರೀ, 45 ಡಿಗ್ರಿ ಆಗ್ತದೆ. 45 ಡಿಗ್ರಿ ಆಗಿರ್ತದೆ. ಹಾಗಿದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 40, 10, 25, 20, 35 ಮತ್ತು ಎಕ್ಸ್ಗಳ ಸರಾಸರಿ 25 ಆಗಿದ್ದರೆ ಎಕ್ಸ್ನ ಮೌಲ್ಯ ಎಷ್ಟು ಅಂತ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, ಇಷ್ಟು ಇನ್ನೂ ತನಕ ನಾವು ಯಾವ ರೀತಿ ಬಿಡಿಸಿದ್ವಿ, ಒಂದು 8 ಸಂಖ್ಯೆ ಕೊಡ್ತಿದ್ರ, ಡಿವೈಡ್ ಮಾಡಿ 8 ಸಂಖ್ಯೆ ಅಂದ್ರೆ ಕಟ್ ಹೊಡೆದ್ರೆ ನಮ್ಗೆ ಸರಾಸರಿ ಸಿಕ್ಬಿಡ್ತಿತ್ತು. ಈಗ ಅವರ ಸರಾಸರಿ ಕೊಟ್ಟಾರ ಆದ್ರೆ ಈ ಎಕ್ಸ್ ಅನ್ನೋ ಒಂದು ಸಂಖ್ಯೆ ಐತಿ, ಆ ಸಂಖ್ಯೆ ಯಾವ್ದು ಅಂತ ಕೇಳ್ತಾರೆ. ಈಗ ನೋಡ್ರಿ, ಟೋಟಲ್ ನೋಡ್ರಿ, ಈಗ 40, 10, 25, 20, 35 ಎಕ್ಸ್ ಈಕ್ವಲ್ ಟು 25. ನೋಡ್ರಿ, ನಮ್ಮದು ಈಗ ಸರಾಸರಿ ಎಷ್ಟೈತಿ, 25 ಐತಿ. ಸರಾಸರಿ 25 ಅಂದ್ರೆ ನಾವು ಮೊತ್ತ ಕಂಡು ಏನು ಮಾಡ್ಬೇಕ್ರಿ, ಮೊತ್ತ ಕಂಡು ಹಿಡಿಬೇಕಾದ್ರೆ ಆ ಕೊಟ್ಟಿರುವ ಸಂಖ್ಯೆಗಳ ಎಷ್ಟು ಸಂಖ್ಯೆ ಅದಾವ ನೋಡಿ, ಆ ಸಂಖ್ಯೆಗಳು ಮತ್ತು ಸರಾಸರಿ ಇವು ಎರಡೂ ಇಂಟು ಮಾಡಿ ನಮ್ಗೆ ಏನಾಗ್ತದೆ, ಮೊತ್ತ ಸಿಗ್ತದೆ. ಎರಡು ಸಂಖ್ಯೆ ನೋಡ್ರಿ, 1 ಸಂಖ್ಯೆ, 2 ಸಂಖ್ಯೆ, 3 ಸಂಖ್ಯೆ, 4 ಸಂಖ್ಯೆ, 5 ಸಂಖ್ಯೆ. ಈ ಎಕ್ಸ್ ಅಂದ್ರೂ ಇದೊಂದು ಸಂಖ್ಯೆ ಇದ್ದಂಗೆ ಇದೆ, ಇದ್ರ ವ್ಯಾಲ್ಯೂ ಕಂಡುಬೇಕೈತಿ. ಇದು ಎಕ್ಸ್ ಇದೊಂದು ಸಂಖ್ಯೆ ಇದ್ದಂಗೆ ಎಷ್ಟು ಸಂಖ್ಯೆ ಅದು ನೋಡ್ರಿ, 1, 2, 3, 4, 5, 6 ಸಂಖ್ಯೆ. 25 ಇಂಟು 6 ಮಾಡ್ರೆ ನಮ್ಗೆ ಮೊತ್ತ ಸಿಗೈತಿ. 25 ಇಂಟು 6 ಮಾಡ್ರೆ ಮೊತ್ತ ಸಿಗೈತಿ ನೋಡ್ರಿ. 25 ಆರ್ಲೆ ಎಷ್ಟು ರೀ, 25 125, 25 ಆರ್ಲೆ 150. ಒಟ್ಟು ಮೊತ್ತ ಎಷ್ಟೈತ್ರಿ, 150 ಐತಿ. 150 ನಮಗೆ ಮೊತ್ತ ಸಿಕ್ತ. ಎಷ್ಟು ಸಂಖ್ಯೆ ಅದ, 6 ಸಂಖ್ಯೆ ಮೊತ್ತ 150 ಸಿಕ್ತ. ಹಾಗಿದ್ರೆ ಇವು ಉಳಿದದ್ದು ಇವು 5 ಸಂಖ್ಯೆನ ನಾವು ಆ 6 ಸಂಖ್ಯೆ ಮೊತ್ತ ಒಳಗೆ ಈ 5 ಸಂಖ್ಯೆಗಳನ್ನ ಮೈನಸ್ ಮಾಡ್ರೆ ನಮಗೆ ಇದು 6ನೇ ಸಂಖ್ಯೆ ಸಿಕ್ಬಿಡ್ತೈತಿ. ಹಾಗಿದ್ರೆ ಇವನ್ನೆಲ್ಲ ಪ್ಲಸ್ ಮಾಡ್ಕೋರಿ. 40, 10, 25, 20, 35 ಎಷ್ಟಾಗ್ತದೆ, 5, 5, 10, 3, 4, 4, 2, 6, 6, 8, 9, 9, 4, 13, 135. 6 ಸಂಖ್ಯೆಗಳ ಮೊತ್ತ 150 ಐತಿ. ಇಲ್ಲಿ 6 ಸಂಖ್ಯೆಗಳ ಮೊತ್ತ 150 ಐತಿ. 5 ಸಂಖ್ಯೆಗಳ ಮೊತ್ತ 130 ಐತಿ. 6 ಸಂಖ್ಯೆಗಳ ಮೊತ್ತ 150 ಐತಿ, 5 ಸಂಖ್ಯೆಗಳ ಮೊತ್ತ 130 ಐತಿ. ಹಾಗಿದ್ರೆ ಒಟ್ಟು ಮೊತ್ತೊಳಗೆ ನಾವು 6 ಸಂಖ್ಯೆಗಳನ್ನ ಕಳೆದ್ಬಿಟ್ರೆ, ಒಟ್ಟು ಮೊತ್ತೊಳಗೆ 6 ಸಂಖ್ಯೆ ಮೊತ್ತನ ಕಳೆದ್ಬಿಟ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ಬಿಡ್ತದೆ ನೋಡ್ರಿ. 0, 0ಗೆ 5ರ 3 ಕಳೆದ್ರೆ 2 ಇಡ್ತು, 1ರ 1 ಕಳೆದ್ರೆ 0. ಹಾಗಿದ್ರೆ ಎಕ್ಸ್ನ ಬೆಲೆ ಎಷ್ಟು ರೀ, 20 ಆಗಿರ್ತದೆ. ಎಕ್ಸ್ನ ಬೆಲೆ ಎಷ್ಟ, 20. ಇದ ಒಟ್ಟು ಮೊತ್ತ ಇದೇನೈತಲ್ಲ 6 ಸಂಖ್ಯೆಗಳ ಮೊತ್ತ. ಒಟ್ಟು ಮೊತ್ತ ಒಳಗೆ ಈ 5 ಸಂಖ್ಯೆಗಳ ಮೊತ್ತ ನಾವು ಮೈನಸ್ ಮಾಡಿದ್ರೆ ಈ 6ನೇ ಸಂಖ್ಯೆ ನಮ್ಗೆ ಸಿಕ್ಬಿಡ್ತೈತಿ. ಹಾಗಿದ್ರೆ 6ನೇ ಸಂಖ್ಯೆ ಯಾವ್ದು ರೀ, 20 ಆಗಿರ್ತದೆ. ಸರಿಯಾದ ಉತ್ತರ ಎ ಇಸ್ ದ ರೈಟ್ ಆನ್ಸರ್. ಎ ಆಪ್ಷನ್ ಸರಿ ಆಗ್ತದ. ನೆಕ್ಸ್ಟ್ ಕ್ವಶನ್, ಅನುಪಮ 100 ಮೀಟರ್ ದೂರ ನಡೆಯಲು 125 ಹೆಜ್ಜೆಗಳನ್ನು ಇಡುತ್ತಾಳೆ. ಹಾಗಿದ್ರೆ 315 ಹೆಜ್ಜೆಗಳಲ್ಲಿ ಎಷ್ಟು ದೂರ ಕ್ರಮಿಸುತ್ತಾಳೆ ಅಂತ ಕ್ವಶನ್ ಐತಿ. ಈಗ ನೋಡ್ರಿ, ಅನುಪಮ ಇದ್ದವಳು 100 ಮೀಟರ್ ನಡಿಯಾಕ 120 ಹೆಜ್ಜೆ ಇಡ್ತಾಳೆ. 100 ಮೀಟರ್ ನಡಿಯಾಕ 120 ಹೆಜ್ಜೆ ಇಡ್ತಾಳೆ. ಓಕೆ, ಹಾಗಿದ್ರೆ 315 ಹೆಜ್ಜೆಗಳನ್ನು 315 ಹೆಜ್ಜೆಗಳಲ್ಲಿ ಎಷ್ಟು ದೂರ ನಡಿಬೇಕು? ಇವು 120 ಹೆಜ್ಜೆಗಳೊಳಗೆ 100 ನಡಿಯಾಕತ್ತಾಳೆ. ಹಾಗಿದ್ರೆ 315 ಹೆಜ್ಜೆ ಆದ್ರೆ ಎಷ್ಟು ದೂರ ನಡೀತಾಳೆ? ಎಕ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ನೋಡ್ರಿ. 120 ಎಲ್ಲಿ ಬರ್ತದೆ, ಕೆಳಗೆ ಬರ್ತದೆ. 315 ಇಂಟು 100 ಮೇಲೆ ಬರ್ತದೆ. ಫರ್ದರ್ ಮಲ್ಟಿಪ್ಲಿಕೇಶನ್ ನೋಡ್ರಿ. 25 5 25 4 5 1 5 5 6 30 5 3 15 63 ಇಂಟು 4 ಮಾಡ್ರಿ. 63 ಇಂಟು 4 4 3 12 6 4 24 25. ಹಾಗಿದ್ರೆ ಎಷ್ಟು ದೂರ ನಡಿಬೇಕ್ರಿ? 252 ಮೀಟರ್. ಸರಿಯಾದ ಉತ್ತರ 5 ದೂರ 252 ಮೀಟರ್ ಕ್ರಮಿಸುತ್ತಾಳೆ. ಆಪ್ಷನ್ ನಂಬರ್
ಎ 252 ಮೀಟರ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. 300 ಮೀಟರ್ ಉದ್ದ ಮತ್ತು 200 ಮೀಟರ್ ಅಗಲವಿರುವ ಆಟದ ಮೈದಾನದ ವಿಸ್ತೀರ್ಣ ಎಷ್ಟು? ಇನ್ನು ನೋಡ್ರಿ, ಅವ್ರು ಮೈದಾನ ಕೊಡಲಿ ಏನೋ ಕೊಡಲಿ, ಯಾವುದೇ ಒಂದು ಜಾಗ ಕೊಡಲಿ, ಏನೋ ಒಂದು ಪ್ಲಾಟ್ ಕೊಡಲಿ, ಒಂದು ರೋಡ್ ಕೊಡಲಿ, ಅವರ ಉದ್ದ ಅಗಲ ಕೊಟ್ಟು ವಿಸ್ತೀರ್ಣ ಕಂಡಿಡಿ ಅಂತಂದ್ರೆ ಅವು ಕೊಟ್ಟಿರುವಂಥ ಸಂಖ್ಯೆಗಳನ್ನ ಎರಡನ್ನು ಇಂಟು ಮಾಡ್ರೆ ಆನ್ಸರ್ ಬಂದ್ಬಿಡ್ತದೆ, ವಿಸ್ತೀರ್ಣ ಸಿಕ್ಬಿಡ್ತದೆ. ಈಗ ನೋಡ್ರಿ, ವಿಸ್ತೀರ್ಣ ಕಂಡು ಫಾರ್ಮುಲಾ ಏನೈತಿ? ಎಲ್ ಇಂಟು ಬಿ ಐತಿ. ಎಲ್ ಇಂಟು ಬಿ ಅಂದ್ರೆ ಲೆಂತ್ ಎಷ್ಟೈತಿ? ಇಲ್ಲಿ ಲೆಂತ್ 300 ಐತಿ. ಬ್ರೆಡ್ ಎಷ್ಟೈತಿ? ಇಲ್ಲಿ ಅಗಲ 200 ಐತಿ. ಇನ್ನು ಉಂಟು ಮಾಡ್ರಿ, 3 ಆಡ್ಲೆ 3 ಆಡ್ಲೆ ಎಷ್ಟ್ರಿ? 6, 2 0 2 0 ಆಸ್ ಇಟ್ ಈಸ್. 60,000 ಮೀಟರ್ ಸ್ಕ್ವೇರ್. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. 60,000 ಮೀಟರ್ ಸ್ಕ್ವೇರ್ ಆಗ್ತದೆ. ಬೇಕಾದ ಕೊಡಲಿ, ಅವ್ರು ರೋಡ್ ಕೊಡಲಿ, ಯಾವುದೊಂದು ಆಯತ ಕೊಡಲಿ, ಏನೋ ಕೊಟ್ಟರು ಉದ್ದ ಮತ್ತು ಅಗಲ ಕೊಟ್ಟಿದ್ರು ಅಂತಂದ್ರೆ ಅವನ್ನೆರಡನ್ನು ಇಂಟು ಮಾಡಿದ್ರೆ ನಮ್ಗೆ ವಿಸ್ತೀರ್ಣ ಸಿಕ್ಬಿಡ್ತದೆ. ವಿಸ್ತೀರ್ಣ ಕಂಡು ಫಾರ್ಮುಲಾ ಏನ್ರಿ? ಲೆಂತ್ ಇಂಟು ಬ್ರೆಡ್ತ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಚುನಾವಣೆಯಲ್ಲಿ ಎ, ಬಿ ಮತ್ತು ಸಿ ಒಟ್ಟಾಗಿ 2000 ಮತಗಳನ್ನು ಪಡೆದಿದ್ದಾರೆ. ಎ ಮತ್ತು ಸಿ ಒಟ್ಟಾಗಿ 1500 ಮತಗಳನ್ನು ಪಡೆದಿದ್ದಾರೆ ಮತ್ತು ಬಿ ಮತ್ತು ಸಿ ಒಟ್ಟಾಗಿ 800 ಮತಗಳನ್ನು ಪಡೆದಿದ್ದರೆ ಸಿ ಪಡೆದ ಮತಗಳು ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಎ, ಬಿ, ಸಿ ಇವ್ರು 3 ಜನ ಕೂಡ ಎಷ್ಟು ಪಡೆದಾರ್ರಿ? 2000 ಪಡೆದಾರ. 2000 ಪಡೆದಾರ. ಹಾಗಿದ್ರೆ ಎ ಸಿ ಎಷ್ಟು ಪಡೆದಾರ? ಎ ಸಿ ಎಷ್ಟು ಪಡೆದಾರ್ರಿ? 1500 ಪಡೆದಾರ. 1500 ಪಡೆದಾರ. ಬಿ ಸಿ ಎಷ್ಟು ಪಡೆದಾರ? ಬಿ ಸಿ ಎಷ್ಟು ಪಡೆದಾರ? 800 ಪಡೆದಾರ. ಇಲ್ಲಿ ನೋಡ್ರಿ, ಇದು 3 ಜನ ಪಡೆದಿರುವಂಥ ಮತಗಳು 2000. ಎ ಬಿ ಸಿ ಒಳಗೆ ಬಿ ಸಿ ಕಳೆದ್ರೆ ಯಾರ್ದು ಉಳಿತೈತಿ? ಎದು ಉಳಿತೈತಿ. ಹಾಗಿದ್ರೆ ಟೋಟಲ್ 3 ಜನರೊಳಗೆ ಏನು ಕಳೆದು ನಾವಾಗ ಬಿ ಸಿ ಕಳೆದ್ಬಿಟ್ನು. ಬಿ ಸಿ ಎಷ್ಟು ತೊಗೊಂಡಾರಲ್ಲ ಅವ್ರಿಬ್ಬರದ್ದು ಕಳೆದ್ಬಿಟ್ನು. ನಮಗೆ ಯಾರು ಸಿಗ್ತೈತಿ? ಏದು ಸಿಗ್ತೈತಿ. 800 ಮೈನಸ್ ಮಾಡಿರಿ. 0 0 0 0 10 8 ಕಳೆದ್ರೆ 2 ಉಳಿತು. 2 1 ಕಳೆದ್ರೆ 1 ಉಳಿತು. ಎಷ್ಟು ಉಳಿತ? 1200. ಇದು ಯಾರ್ದಿದ? ಏದು. ಏದು ಎಷ್ಟೈತಿ? 1200. ಏದು ಸಿಕ್ತು ನಮಗೀಗ. ನಮ್ಗೆ ಯಾರು ಕೇಳೋರ? ಸೀದ್ ಕೇಳಿದಾರೆ. ಸೀದ್ ಕೇಳಿದಾರು ನಾವೀಗ ಏದು ಕಂಡು ಏದು ಕಂಡು ಅಂದ್ರೆ ನಮಗಿನ್ನ ಸೀದ್ ಬೇಕಾ? ಇಲ್ಲಿ ನೋಡ್ರಿ, ಎ ಸಿ ಎಷ್ಟೈತಿ? 1500 ಐತಿ. ಎ ಸಿ 1500 ಐತಿ ಅಂದ್ರೆ 1500 ಒಳಗೆ ನಾವು ಏದು ಕಳೆದ್ರೆ ನಮ್ಗೆ ಯಾರು ಸಿಗ್ತೈತಿ? ಇಲ್ಲಿ ಸೀದ್ ಸಿಗ್ತೈತಿ. ನೋಡ್ರಿ, ಹಂಗಾರ 1500 ಐತಿ. ಇದು ಯಾರ್ದಿದ? ಎ ಸಿದ. ಎ ಸಿ ಎಷ್ಟೈತಿ? 1500 ಐತಿ. ಎ ಸಿ ಒಳಗೆ ನಾವು ಏನ ಕಳೆದ್ಬಿಟ್ಟು ಅಂದ್ರೆ ನಮ್ಗೆ ಸಿ ಸಿಗ್ತೈತಿ. ನೋಡ್ರಿ, 1200 ಮೈನಸ್ ಮಾಡ್ರಿ. ಈಗ ಇದು ಎ ಮೈನಸ್ ಮಾಡ್ರಿ. ಎಷ್ಟಾಗುತ್ತೆ ನೋಡ್ರಿ? 0 0 5 2 ಕಳೆದ್ರೆ 3 1 ಕಳೆದ್ರೆ 0. 5 ಈ 300 ಯಾರ್ದಿದ? ಸಿದ. ಸಿನ ಮತಗಳು ಎಷ್ಟು ರೀ? 300. ಸಿನ ಮತಗಳು ಎಷ್ಟ? 300. ನೋಡ್ರಿ, ಎ ಬಿ ಸಿ 3 ಜನದ 2000 ಐತಿ. 2000 3 ಮಂದಿ ಒಳಗೆ ನಾ ಬಿ ಸಿ ಕಳೆದ ಪೈದ. ಬಿ ಸಿ ಎಷ್ಟೈತಿ? ಇಲ್ಲಿ 800 ಐತಿ. ಎ ಬಿ ಸಿ ಒಳಗೆ ಬಿ ಸಿ ಕಳೆದ್ರೆ ನಮ್ಗೆ ಯಾರು ಸಿಕ್ತು? ಏದು ಸಿಕ್ತು. ಏದು ಇಲ್ಲಿ ಬರ್ಕೊನಿ. ಏದು ಸಿಕ್ಕ ನಂತರ ಇಲ್ಲೇ ಎ ಸಿ ಎಷ್ಟೈತಿ? ಇಲ್ಲಿ 1500 ಐತಿ. ಎ ಸಿ 1500 ಐತಿ. ಎ ಸಿ ಒಳಗೆ ಏನ ಮೈನಸ್ ಮಾಡಿದ್ರೆ ಯಾರು ಉಳಿತೈತಿ? ಸಿದು ಉಳಿತೈತಿ. ಹಾಗಿದ್ರೆ ಎ ಸಿ ಒಳಗೆ 1500 ಒಳಗೆ 1200 ಮೈನಸ್ ಮಾಡಿದ್ರೆ 300 ಉಳಿತದ. ಹಾಗಿದ್ರೆ ಸಿನ ಮತ ಎಷ್ಟು ರೀ? 300 ಆಗ್ತದ್ರ. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಆ ಸಿನ ಮತ ಎಷ್ಟು ರೀ? 300 ಆಗಿರ್ತಾವ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 12 ಹುಡುಗರ ಸರಾಸರಿ ವಯಸ್ಸು 10 ವರ್ಷಗಳು ಮತ್ತು 11 ಹುಡುಗರ ಸರಾಸರಿ ವಯಸ್ಸು 9 ವರ್ಷಗಳು. ಹಾಗಿದ್ರೆ 12ನೇ ಹುಡುಗನ ವಯಸ್ಸು ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಈಗ ನೋಡ್ರಿ,
ಇಲ್ಲಿ 12 ಹುಡುಗರದಾಗಲಿ 12 ಹುಡುಗರ ಸರಾಸರಿ ಎಷ್ಟೈತಿ 10 ಐತಿ. ಇವರ ಹುಡುಗರು ಇದ ಸರಾಸರಿ ಇದ ಮೊತ್ತ. 12 ಹುಡುಗರ ಸರಾಸರಿ 10 ಐತಂದ್ರೆ ಅವ್ರ ಮೊತ್ತ ಶಕ್ತಿ 12 120. 12 ಹುಡುಗರ ಮೊತ್ತ 120. ನೆಕ್ಸ್ಟ್ 11 ಹುಡುಗರ ಸರಾಸರಿ ವಯಸ್ಸು 9 ವರ್ಷಗಳು. 11 ಹುಡುಗರ ಸರಾಸರಿ ವಯಸ್ಸು 9 ವರ್ಷಗಳು. 11 ಹುಡುಗರ ಸರಾಸರಿ ವಯಸ್ಸು ಎಷ್ಟು? 9 ವರ್ಷ. ಹಾಗಿದ್ರೆ ಅವ್ರ ಮೊತ್ತ ಎಷ್ಟಾಗ್ತದೆ ರೀ? 11 9 99. ಇಲ್ಲಿ ನೋಡ್ರಿ, ಇಲ್ಲಿ 12 ಹುಡುಗರ ಮೊತ್ತ ಇದು 11 ಹುಡುಗರ ಮೊತ್ತ. 12 ಹುಡುಗರ ಮೊತ್ತ ಒಳಗೆ 11 ಹುಡುಗರ ಮೊತ್ತ ನಾವು ಮೈನಸ್ ಮಾಡ್ರಿ ಎಷ್ಟನೇ ನಂಬರ್ ಹುಡುಗ ಸಿಗ್ತೈತೆ ನಮಗೆ? 12ನೇ ಹುಡುಗನ ವಯಸ್ಸು ಸಿಗ್ತದೆ ನೋಡ್ರಿ. 120 ಒಳಗೆ 99 ಕಳೆದ್ರೆ 10 9 ಕಳೆದ್ರೆ 1 ಉಳಿತು. 12 10 ಕಳೆದ್ರೆ 2 ಉಳಿತು. 1 ಕಳೆದ್ರೆ 0 ಉಳಿತು. ಹಾಗಿದ್ರೆ ಆ 12ನೇ ವ್ಯಕ್ತಿಯ ವಯಸ್ಸು 21 ವರ್ಷ ಆಗಿರ್ತದೆ. ಸರಿಯಾದ ಉತ್ತರ 21 ವರ್ಷ ಆಗಿರ್ತದೆ. 12ನೇ ಹುಡುಗನ ವಯಸ್ಸಷ್ಟ್ರಿ 21 ವರ್ಷ. ಆಪ್ಷನ್ ನಂಬರ್ C3 ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ 3:7:39:X ಆಗಿದ್ದರೆ X ನ ಮೌಲ್ಯವನ್ನು ಕಂಡುಹಿಡಿಯುವಂಥ ಕ್ವಶನ್ ಐತಿ. ಈ ರೀತಿ ಕ್ವಶನ್ ನಿಮಗೆ ಒಂದ್ಸತಿ ನಾನು ಸಾಲ್ವ್ ಮಾಡಿದ್ದೀನಿ. ಆದರೂ ಆರ್ಮಿ ಎಕ್ಸಾಮ್ಸ್ ಒಳಗೆ ರಿಪೀಟೆಡ್ ಕ್ವಶನ್ಸ್ ಭಾಳ ಅದಾವೆ. ನಾ ಪ್ರತಿ ಸರ್ತಿ ಒಂದೊಂದು ಸರ್ತಿ ನಿಮಗೆ ಏನು ಮಾಡಿದ್ದೀನಿ, ಕೊಟ್ಟಂಥ ಕ್ವಶನ್ ತಂದಿದ್ದು ನೋಡಿ, ನೀವು ಪದೇ ಪದೇ ಅದ ಕ್ವಶನ್ ಹಾಕ್ತಿದ್ದಾರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದ್ರೆ ರಿಪೀಟೆಡ್ ಕ್ವಶನ್ಸ್ ಅವು. ಇಂಥ ಕ್ವಶನ್ಸ್ ಒಂದು ಪಕ್ಕ ಇರ್ತದೆ ನಿಮಗೆ. ಇಲ್ಲಿ ನೋಡಿರಿ, ಇದನ್ನು ಈಜಿ ಒಳಗೆ ಯಾವ ರೀತಿ ಬಿಡಿಸಿ ನೋಡ್ರಿ. 3:7:39:X ಈ ರೀತಿ ಕೊಟ್ಟಾಗ ನೆನಪಿಟ್ಕೋರಿ, ಇವು ನಡುವಿನ ಎರಡಕ್ಕೆ ಒಂದಕ್ಕೊಂದು ಸಂಬಂಧ ಇರ್ತಾವ. ಇವು ದಂಡು ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇರ್ತಾವ. ಈ ರೀತಿದಾಗ ನಾನು ನಿಮಗೆ ಕಂಟಿನ್ಯೂ ಹೇಳ್ತಾ ಇರೋದೇನ್ರಿ, X ಅಪೋಸಿಟ್ ಇರುವಂಥ ಸಂಖ್ಯೆ ಎಲ್ಲಿ ಬರ್ತೈತೆ ಅಂತ ಹೇಳಿನಿ, ಕೆಳಗೆ ಬರ್ತೈತೆ ಅಂತ ಹೇಳಿನಿ. ಹಾಗಿದ್ರೆ X ಅಪೋಸಿಟ್ ಸಂಖ್ಯೆ ಯಾವ್ದೈತಿ? 3 ಐತಿ. 3 ಕೆಳಗೆ ಬರ್ಕೋರಿ. ಉಳಿದಿರೋ ಸಂಖ್ಯೆ ಎಲ್ಲಿ ಬರ್ತಾವ ಅಂತ ಹೇಳಿನ್ರಿ, ಮ್ಯಾಗ ಬರ್ತಾವ ಅಂತ ಹೇಳಿನಿ. 7 × 39 ಮ್ಯಾಗ ಬರ್ತದ. 3 1 3 3 1 3 3 3 9 13 ವೇಳೆ ಎಷ್ಟಾಗ್ತದೆ ಅಂದ್ರೆ 91 ಆಗ್ತದೆ. ಹಾಗಿದ್ರೆ ಆ X ನ ಮೌಲ್ಯ ಎಷ್ಟು ರೀ? 91 ಆಗ್ತದೆ. ಸರಿಯಾದ ಉತ್ತರ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಓಕೆ. ನೆಕ್ಸ್ಟ್ ಕ್ವಶನ್, 1 ರಿಂದ 100ರವರೆಗಿನ ನೈಸರ್ಗಿಕ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ನೈಸರ್ಗಿಕ ಸಂಖ್ಯೆ ಅಂದರೆ ನ್ಯಾಚುರಲ್ ನಂಬರ್ 1 2 3 4 5 6 7 8 9 10 11 12 13 14 ಇವೆಲ್ಲ ನೈಸರ್ಗಿಕ ಸಂಖ್ಯೆಗಳು. 1 ರಿಂದ 100ರವರೆಗಿನ ಸರಾಸರಿ ಎಷ್ಟು ಅಂತ ಕೇಳ್ತಾರೆ ಅವರು. ಸರಾಸರಿ ನೀವು ಹಿಂಗೆ ಬರ್ಕೊತ ಹೋಗಿಲ್ಲ, 1 2 3 4 5 6 7 ಹಿಂಗೆ 100 ತನಕ ಬರ್ಕೊಂಡು ಹೋಗಿ ಡಿವೈಡ್ ಬೈ ಮತ್ತು 100 ಹೊಡೆದ್ರೆ ಹಂಗೆ ಮಾಡಿದ್ರೆ ನಿಮ್ಮದೇ ಟೈಮ್ ಒಂದು ತಾಸೆಲ್ಲ ಹೋಗಿಬಿಡ್ತೈತಿ, ನಿಮ್ಮ ಎಕ್ಸಾಮ್ ಪಾಸ್ ಮಾಡೋಕ್ಕಾಗಿಲ್ಲ. ಈಗ ನೋಡ್ರಿ, ಇದೊಂದು ಫಾರ್ಮುಲಾ ಬರ್ತೈತಿ. ಏನಂದ್ರೆ n+1/2 ಇಷ್ಟು ಮಾಡಿದ್ರೆ ಈ 1 ರಿಂದ 100ರವರೆಗಿನ ಸರಾಸರಿ ಸಿಕ್ಬಿಡ್ತದೆ ನೋಡ್ರಿ. n ಅಂದ್ರೆ ನಾವೇನು ತಿಳ್ಕೊಬೇಕಾ? 100 ಅಂತ ತಿಳ್ಕೊಬೇಕಾ. 100 + 1/2 100 + 1 ಎಷ್ಟಾಗ್ತದೆ? 101/2 2 1 2 2 5 10 ಇಲ್ಲಿ 2ಕ್ಕಿಂತ ಸಣ್ಣ ಸಂಖ್ಯೆ ಐತಿ, 0 ಇಟ್ಕೋರಿ. ಇದ್ರ ಒಂದು ಪಾಯಿಂಟ್ ಬರ್ತದೆ. ಪಾಯಿಂಟ್ ಬಂದ್ರೆ ಇದ್ರ ಮುಂದೊಂದು ಪಾಯಿಂಟ್ ಇಟ್ಕೋರಿ, ಇದ್ರ ಮುಂದೊಂದು 0 ಬರ್ತದೆ. 2 5 ಎಷ್ಟು ರೀ? 2 5 10 ಆಗಿದ್ರೆ 50.5 ನಮ್ದು ಸರಾಸರಿ ಆಗ್ತದೆ. ಆಪ್ಷನ್ ನಂಬರ್ B2 ಸರಿಯಾದ ಉತ್ತರ ಆಗ್ತದೆ. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, 12.5% ಅನ್ನು ಭಿನ್ನರಾಶಿಯಾಗಿ ಪರಿವರ್ತನೆ ಮಾಡಿ ಅಂತ ಕ್ವಶನ್ ಐತಿ. ಇನ್ನು ನೋಡ್ರಿ, 12.5% ಅಂತಂದ್ರೆ ಇದನ್ನು ಯಾವ ರೀತಿ ಭಿನ್ನರಾಶಿ ಪರಿವರ್ತನೆ ಮಾಡೋದು ನೋಡ್ರಿ. 12% ಅಂದ್ರೆ ಏನ್ರಿ? ಇದನ್ನು 125 ಬರ್ಕೋರಿ, ಡಿವೈಡೆಡ್ ಬೈ ಪರ್ಸೆಂಟೇಜ್ ಅಂದ್ರೆ ಪ್ರತಿ 100ಕ್ಕೆ ಅಂದಂಗೆ ಡಿವೈಡೆಡ್ ಬೈ 100 ಆಗ್ತದೆ. ಇಲ್ಲಿ ಒಂದು ಸ್ಥಾನ ಬಿಟ್ಟು ಒಂದು ಪಾಯಿಂಟ್ ಐತಂದ್ರೆ ಇಲ್ಲಿ ಒಂದು ಕೆಳಗೊಂದು 0 ಇಟ್ಕೊಂಡ್ಬಿಟ್ರೆ ಮುಗಿದೋತು. ಇನ್ನು ಫರ್ದರ್ ಮಲ್ಟಿಪ್ಲಿಕೇಶನ್ ನೋಡ್ರಿ, ಎಷ್ಟು ಸಾಧ್ಯ ಆಕತ್ಲ ಅಷ್ಟು ಕಟ್ತಾ ಇಡ್ಬೇಕು. ಇದನ್ನ 25 ಐದ್ಲೆ 25 4 100 0ಕ್ಕೆ 0 5 1 5 5 8 40. ಹಾಗಿದ್ರೆ ನಮ್ಮ ಆನ್ಸರ್ ಏನ್ರಿ? 1/8 ಇದು ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವಶನ್,
ನೆಕ್ಸ್ಟ್ ಕ್ವಶನ್ ಇದು ನಿಮಗೆ ಹೋಮ್ವರ್ಕ್ ಆಗಿರ್ತದೆ. ಇದನ್ನು ನೀವು ಹೋಮ್ವರ್ಕ್ ಮಾಡಿ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. 1.25% ಅನ್ನು ಭಿನ್ನರಾಶಿಯಾಗಿ ಪರಿವರ್ತನೆ ಮಾಡಿ ಅಂತ ಕ್ವಶನ್ ಐತಿ. ಆಪ್ಷನ್ ಕೊಟ್ಟಾರ 1/80, 1/8, 1/7 ಯಾವುದು ಅಲ್ಲ ಅಂತ ಕ್ವಶನ್ ಕೊಟ್ಟಾರ, ಆಪ್ಷನ್ ಕೊಟ್ಟಾರ. ನೀವು ಮಾಡಿ ಕಮೆಂಟಲ್ಲಿ ಹಾಕ್ರಿ. ಓಕೆ, ಇನ್ನೊಂದು ವಿಡಿಯೋನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ನಿಮಗೆ ಪ್ರತಿದಿನ ಮಾಡಲ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತಾ ಇರ್ತೀನಿ. ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗಬೇಡ ಅಂತ ಹೇಳ್ತಾ ಇವತ್ತಿನ ಸೆಕ್ಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.